ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ಮೇಲೆ ಈ ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ದು, ಈ ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಕಪ್ಪು ಚುಕ್ಕಿಯನ್ನ ತಂದಂತದ್ದು, ಅಪಪ್ರಚಾರವನ್ನ ಮಾಡಿದ್ದು. ಈ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳ ಕಮಲ ಸಮರವನ್ನ ಸಾರಿದೆ. ಷಡ್ಯಂತ್ರಕ್ಕೆ ಎನ್ಐಎ ತನಿಖೆಗೆ ನೀಡಲು ದೋಸ್ತಿ ದಂಗಲ್ ಶುರು ಮಾಡಿದೆ. ಜೆಡಿಎಸ್ ಮತ್ತು ಬಿಜೆಪಿಯಿಂದ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳದ ಸತ್ಯ ಯಾತ್ರೆ, ನಾಳೆ ಬಿಜೆಪಿಯಿಂದ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ. 2,000 ಬಸ್ಗಳು, 10,000 ಕಾರ್ಗಳಿಂದ ಬೃಹತ್ ಯಾತ್ರೆ. ನಾಳೆ 1,00,000 ಜನರು ಸೇರುವ ಸಾಧ್ಯತೆ ಇದೆ. ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನ ಬಳಸಿಕೊಳ್ತಾ ಇದೆ. ಧರ್ಮಸ್ಥಳವನ್ನ, ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳವನ್ನ ಇವರು ಮಿಷನರಿಗಳ ಮೂಲಕ, ಷಡ್ಯಂತ್ರ ಮಾಡೋ ಮೂಲಕ ಅಪಪ್ರಚಾರವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇದೆಲ್ಲವೂ ಬಿಜೆಪಿ ಮತ್ತೆ ಜೆಡಿಎಸ್ ಆರೋಪ ಆಗಿದೆ. ಈ ಸಂಬಂಧ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾತ್ರೆ, ಸತ್ಯ ಯಾತ್ರೆ, ಮೆರವಣಿಗೆ, ಸಮಾವೇಶ ಇದೆಲ್ಲವೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಪ್ರತ್ಯೇಕವಾಗಿ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ. ಮುಖಂಡ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಹಾಸ್ತಾರೆ. ನಿಜವಾಗ್ಲೂ ಬಹಳ ಮುಂಜಾನೆಯಿಂದಲೇ ಇಡೀ ಪೊಲೀಸ್ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಕೆಲಸ ಬಹಳ ಶ್ಲಾಘನೀಯ. ಅವ್ರಿಗೂ ಸಹ ನಮ್ಮ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ, ಜೆಡಿಎಸ್ ಪಕ್ಷದ ಸತ್ಯ ಯಾತ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರುವಂತ ಇದೆಲ್ಲ ಷಡ್ಯಂತ್ರಗಳ ವಿರುದ್ಧ ಸೆಟೆದೆದ್ದಿರುವಂತ ಜೆಡಿಎಸ್ ಸತ್ಯ ಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ಈಗ ಯಾತ್ರೆ ಹೊರಟಿದೆ. ಯಾತ್ರೆ ತಲುಪಿದೆ, ಧರ್ಮಸ್ಥಳವನ್ನು ತಲುಪಿದೆ. ಜನತಾದಳದ ಸತ್ಯ ಯಾತ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ರ್ಯಾಲಿ, ಚಂಡೆ ಮದ್ದಳೆಗಳಿಂದ ಸತ್ಯ ಯಾತ್ರೆಗೆ ಭವ್ಯವಾದ ಸ್ವಾಗತವೂ ಕೂಡ ಸಿಕ್ಕಿದೆ. ಮಂಜುನಾಥನ ದರ್ಶನ ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸತ್ಯ ಯಾತ್ರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಚಂಡೆಯೊಂದಿಗೆ, ನಗಾರಿಯೊಂದಿಗೆ ನಡೀತಾ ಇರುವಂತಹ ಯಾತ್ರೆ. ಕೇಸರಿ ಬಾವುಟವನ್ನ ಹಿಡಿದಂತ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮಳೆಯ ನಡುವೆಯೂ ಕೂಡ ಸತ್ಯ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಮಹಿಳೆಯರ ಚಂಡೆ ತಂಡವೂ ಕೂಡ ಅಲ್ಲಿದೆ. ಕೇಸರಿ ಬಾವುಟವನ್ನ ಹಿಡಿದು ಜೆಡಿಎಸ್ನ ಕಾರ್ಯಕರ್ತರು ಸತ್ಯ ಯಾತ್ರೆಯಲ್ಲಿ ಕೇಸರಿ ಧ್ವಜ ಹಿಡಿದುಕೊಂಡು ಧರ್ಮಸ್ಥಳವನ್ನ ಈಗ ತಲುಪಿದ್ದಾರೆ. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸತ್ಯ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ಮೇಲೆ ಈ ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ದು, ಈ ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಕಪ್ಪು ಚುಕ್ಕಿಯನ್ನ ತಂದಂತದ್ದು, ಅಪಪ್ರಚಾರವನ್ನ ಮಾಡಿದ್ದು. ಈ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳ ಕಮಲ ಸಮರವನ್ನ ಸಾರಿದೆ. ಷಡ್ಯಂತ್ರಕ್ಕೆ ಎನ್ಐಎ ತನಿಖೆಗೆ ನೀಡಲು ದೋಸ್ತಿ ದಂಗಲ್ ಶುರು ಮಾಡಿದೆ. ಜೆಡಿಎಸ್ ಮತ್ತು ಬಿಜೆಪಿಯಿಂದ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳದ ಸತ್ಯ ಯಾತ್ರೆ, ನಾಳೆ ಬಿಜೆಪಿಯಿಂದ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ. 2,000 ಬಸ್ಗಳು, 10,000 ಕಾರ್ಗಳಿಂದ ಬೃಹತ್ ಯಾತ್ರೆ. ನಾಳೆ 1,00,000 ಜನರು ಸೇರುವ ಸಾಧ್ಯತೆ ಇದೆ. ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನ ಬಳಸಿಕೊಳ್ತಾ ಇದೆ. ಧರ್ಮಸ್ಥಳವನ್ನ, ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳವನ್ನ ಇವರು ಮಿಷನರಿಗಳ ಮೂಲಕ, ಷಡ್ಯಂತ್ರ ಮಾಡೋ ಮೂಲಕ ಅಪಪ್ರಚಾರವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇದೆಲ್ಲವೂ ಬಿಜೆಪಿ ಮತ್ತೆ ಜೆಡಿಎಸ್ ಆರೋಪ ಆಗಿದೆ. ಈ ಸಂಬಂಧ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾತ್ರೆ, ಸತ್ಯ ಯಾತ್ರೆ, ಮೆರವಣಿಗೆ, ಸಮಾವೇಶ ಇದೆಲ್ಲವೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಪ್ರತ್ಯೇಕವಾಗಿ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ. ಮುಖಂಡ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಹಾಸ್ತಾರೆ. ನಿಜವಾಗ್ಲೂ ಬಹಳ ಮುಂಜಾನೆಯಿಂದಲೇ ಇಡೀ ಪೊಲೀಸ್ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಕೆಲಸ ಬಹಳ ಶ್ಲಾಘನೀಯ. ಅವ್ರಿಗೂ ಸಹ ನಮ್ಮ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ,
ಜೆಡಿಎಸ್ ಪಕ್ಷದ ಸತ್ಯ ಯಾತ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರುವಂತ ಇದೆಲ್ಲ ಷಡ್ಯಂತ್ರಗಳ ವಿರುದ್ಧ ಸೆಟೆದೆದ್ದಿರುವಂತ ಜೆಡಿಎಸ್ ಸತ್ಯ ಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ಈಗ ಯಾತ್ರೆ ಹೊರಟಿದೆ, ಯಾತ್ರೆ ತಲುಪಿದೆ, ಧರ್ಮಸ್ಥಳವನ್ನು ತಲುಪಿದೆ ಜನತಾದಳದ ಸತ್ಯ ಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ರ್ಯಾಲಿ ಚಂಡೆ ಮದ್ದಳೆಗಳಿಂದ ಸತ್ಯ ಯಾತ್ರೆಗೆ ಭವ್ಯವಾದ ಸ್ವಾಗತವೂ ಕೂಡ ಸಿಕ್ಕಿದೆ. ಮಂಜುನಾಥನ ದರ್ಶನ ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸತ್ಯ ಯಾತ್ರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಚಂಡೆಯೊಂದಿಗೆ ನಗಾರಿಯೊಂದಿಗೆ ನಡೀತಾ ಇರುವಂತಹ ಯಾತ್ರೆ. ಕೇಸರಿ ಬಾವುಟವನ್ನ ಹಿಡಿದಂತಹ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮಳೆಯ ನಡುವೆಯೂ ಕೂಡ ಸತ್ಯ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಮಹಿಳೆಯರ ಚಂಡೆ ತಂಡವೂ ಕೂಡ ಅಲ್ಲಿದೆ. ಕೇಸರಿ ಬಾವುಟವನ್ನ ಹಿಡಿದು ಜೆಡಿಎಸ್ನ ಕಾರ್ಯಕರ್ತರು ಸತ್ಯ ಯಾತ್ರೆಯಲ್ಲಿ ಕೇಸರಿ ಧ್ವಜ ಹಿಡಿದುಕೊಂಡು ಧರ್ಮಸ್ಥಳವನ್ನ ಈಗ ತಲುಪಿದ್ದಾರೆ. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸತ್ಯ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ಮೇಲೆ ಈ ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ದು, ಈ ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಕಪ್ಪು ಚುಕ್ಕಿಯನ್ನ ತಂದಂತದ್ದು, ಅಪಪ್ರಚಾರವನ್ನ ಮಾಡಿದ್ದು. ಈ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳ ಕಮಲ ಸಮರವನ್ನ ಸಾರಿದೆ. ಷಡ್ಯಂತ್ರಕ್ಕೆ ಎನ್ಐಎ ತನಿಖೆಗೆ ನೀಡಲು ದೋಸ್ತಿ ದಂಗಲ್ ಶುರು ಮಾಡಿದೆ. ಜೆಡಿಎಸ್ ಮತ್ತು ಬಿಜೆಪಿಯಿಂದ ಪ್ರತ್ಯೇಕವಾಗಿ ಹೋರಾಟ ಮಾಡುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳದ ಸತ್ಯ ಯಾತ್ರೆ, ನಾಳೆ ಬಿಜೆಪಿಯಿಂದ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ. 2,000 ಬಸ್ಗಳು, 10,000 ಕಾರ್ಗಳಿಂದ ಬೃಹತ್ ಯಾತ್ರೆ. ನಾಳೆ 1,00,000 ಜನರು ಸೇರುವ ಸಾಧ್ಯತೆ ಇದೆ. ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನ ಬಳಸಿಕೊಳ್ತಾ ಇದೆ. ಧರ್ಮಸ್ಥಳವನ್ನ, ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳವನ್ನ ಇವರು ಮಿಷನರಿಗಳ ಮೂಲಕ ಷಡ್ಯಂತ್ರ ಮಾಡೋ ಮೂಲಕ ಅಪಪ್ರಚಾರವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇದೆಲ್ಲವೂ ಬಿಜೆಪಿ ಮತ್ತೆ ಜೆಡಿಎಸ್ ಆರೋಪ ಆಗಿದೆ. ಈ ಸಂಬಂಧ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾತ್ರೆ, ಸತ್ಯ ಯಾತ್ರೆ, ಮೆರವಣಿಗೆ, ಸಮಾವೇಶ ಇದೆಲ್ಲವೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಪ್ರತ್ಯೇಕವಾಗಿ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ಮೇಲೆ ಈ ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ದು, ಈ ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಕಪ್ಪು ಚುಕ್ಕಿಯನ್ನ ತಂದಂತದ್ದು, ಅಪಪ್ರಚಾರವನ್ನ ಮಾಡಿದ್ದು. ಈ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳ ಕಮಲ ಸಮರ